ಸ್ನೇಹಿತರೆ ನಮಸ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರದ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿರುವಂಥ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಮತ್ತೆ 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 ಸಾಬೀತಾಗ್ತಾನೆ ಇದೆ. ಒಂದು ಕಡೆ ಸಿಎಂ ಬದಲಾವಣೆಯ ಕೂಗು, ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಕೂಗು. ಇದೆರಡೂ ಕೂಡ ಸರ್ಕಾರವನ್ನು ಆಗಾಗ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದೆ. ಪಕ್ಷದ ಒಳಗಡೆ ಎಲ್ಲವೂ ಕೂಡ ಸರಿ ಇದೆ ಅಂತೇಳಿ ಬಿಂಬಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಿರುವಂಥ ಹಂತದಲ್ಲಿ ಚಿಕ್ಕದಾಗಿ ಮನಸ್ತಾಪದ ಮತ್ತು ಈ ಬದಲಾವಣೆಯ ಕೂಗಿನ ಒಂದು ಚಿಕ್ಕ ಚಿಕ್ಕ ಈ ಬೇರೆ ಬೇರೆ ರೀತಿಯಾದಂಥ ತಂತ್ರಗಾರಿಕೆಗಳು ಎಲ್ಲವೂ ಕೂಡ ನಡೀತಿರುವಂಥದ್ದು ಆಗಾಗ ಹೊರಗಡೆ ಬರ್ತಾನೆ ಇರ್ತದೆ. ಹೀಗೇನೆ ಈ ಸಂದರ್ಭದಲ್ಲೇ ಡಿ ಕೆ ಶಿವಕುಮಾರ್ ಅವರು ತಾವು ಕೆಪಿಸಿಸಿ ಅಧ್ಯಕ್ಷರಾಗಿ 5 ವರ್ಷ ಪೂರೈಸಿದ್ವಿ ಅನ್ನುವಂಥ ಕಾರಣಕ್ಕೋಸ್ಕರ ಈಗ ಔತಣಕೂಟವನ್ನು ಆಯೋಜನೆ ಮಾಡಿದರು. ಯಾವಾಗ ನಿನ್ನೆ ಈ ಔತಣಕೂಟಕ್ಕೆ ಡಿನ್ನರ್ ಪಾರ್ಟಿಗೆ 4 ಜನ ಸಚಿವರು ಗೈರಾಗಿದ್ದರು. ಎಲ್ಲ ಶಾಸಕರು ಮತ್ತು ಸಚಿವರ ವಿಶ್ವಾಸವನ್ನು ಪಡಿಬೇಕು ಅನ್ನುವಂತಹ ದೃಷ್ಟಿಕೋನದಲ್ಲೇ ಇಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಇನ್ಫ್ಯಾಕ್ಟ್ ಈ ಕಾರ್ಯಕ್ರಮಕ್ಕೆ BJPಯ ಸದಸ್ಯರು ಕೂಡ ಹೋಗಿದ್ರು. ಆದರೆ ಕಾಂಗ್ರೆಸ್ನ ಒಂದು 4 ಜನ ಸದಸ್ಯರು ಬರದೇ ಇರುವಂಥದ್ದು ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಯಾಕೆ DCM ಏರ್ಪಡಿಸಿದಂತಹ ಈ ಡಿನ್ನರ್ ಪಾರ್ಟಿಗೆ ಯಾಕೆ ಬಂದಿರಲಿಲ್ಲ, ಅವರು 4 ಜನ ಯಾರು, ಹೀಗೆ ನಾನಾ ಪ್ರಶ್ನೆಗಳು ಕೂಡ ಈಗ ಹುಟ್ಟು ಹಾಕಿದೆ. ಹಾಗೆಯೇ ಮತ್ತೊಂದು ಇಂಟ್ರೆಸ್ಟಿಂಗ್ ಅಂತ ಏನಂದರೆ BJPಯ ಶಾಸಕರುಗಳು ಇಲ್ಲಿಗೆ ಬಂದಿದ್ದು. ಇದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್. ಅವರು ಇನ್ನೂ ಕೂಡ ಸಿಟ್ಟಿಂಗ್ MLAs ಇಲ್ಲಿಂದ BJPಯಿಂದ. ಆದರೆ ಕಾಂಗ್ರೆಸ್ನ KPCC ಅಧ್ಯಕ್ಷರ ಡಿನ್ನರ್ ಪಾರ್ಟಿಗೆ ಅವ್ರು ಬಂದಿದ್ದಿದೆಯಲ್ಲ, ಇದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ರೀ. ಹಾಗಾದ್ರೆ ಏನು ಆಗ್ತಿದೆ ರಾಜಕಾರಣ, ಯಾವ ಮಜಲಿಗೆ ಹೊರಳುತ್ತಾ ಇದೆ, ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಎಸ್, ನೋ ಡೌಟ್, ರಾಜಕಾರಣ ಅಂದರೆ ಇಬ್ಬರ ನಡುವಿನ ಕುಸ್ತಿ ಅಲ್ಲ, ಬ್ಯಾಟ್ ಬಾಲ್ ಹಿಡಿದು ಬಡಿದಾಡುವಂಥ ಕ್ರಿಕೆಟ್ ಅಲ್ಲ, ಕಾಲಲ್ಲಿ ಒದ್ದು ಗುರಿ ಮುಟ್ಟಿಸುವಂಥ ಫುಟ್ಬಾಲ್ ಅಲ್ಲವೇ ಅಲ್ಲ. ರಾಜಕಾರಣ ಅನ್ನೋದು ಪಕ್ಕ ಚದುರಂಗ. ಇಲ್ಲಿ ನಾನ್ ಸ್ಟಾಪ್ ರನ್ ಆಗಲೇಬೇಕು. ಇದೇ ರೀತಿ ಯಾರು ಎಲ್ಲಿ ಯಾವ ಒಂದು ಚದುರಂಗದ ಪಾನನ್ನು ಮೂವ್ ಮಾಡ್ತಾರೋ ಗೊತ್ತಾಗೋದಿಲ್ಲ. ಒಂದೊಂದು ಕ್ಷಣವೂ ಕೂಡ ಅಲರ್ಟ್ ಆಗಿರಬೇಕು. ಇದೇ ರೀತಿ ಈಗ ರಾಜ್ಯ ಕಾಂಗ್ರೆಸ್ನಲ್ಲೂ ಕೂಡ ಆಗಿದೆ. DCM ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಒಂದು ಡಿನ್ನರ್ ಪಾರ್ಟಿಯನ್ನು ಆಯೋಜನೆ ಮಾಡಿದರು. ಸೈಲೆಂಟಾಗಿ ಕೆಲವರಿಗೆ ಟಕ್ಕರನ್ನು ಕೊಡುವಂಥ ಪ್ರಯತ್ನವನ್ನು ಈ ಡಿನ್ನರ್ ಪಾರ್ಟಿಯಲ್ಲಿ ಮಾಡಿದ್ರು. ಕಾಂಗ್ರೆಸ್ನಲ್ಲಿ ಆಫ್ಟರ್ ಸಿದ್ದು ನಾನೇ ಕ್ಯಾಪ್ಟನ್ ಅನ್ನುವಂಥ ಸಂದೇಶವನ್ನು ಈಗಾಗಲೇ ರವಾನಿಸುವಂಥ ಪ್ರಯತ್ನದಲ್ಲಿರುವಂತಹ DK ಆಲ್ಮೋಸ್ಟ್ ಆಲ್ ಸಕ್ಸಸ್ ಆಗಿದ್ದಾರೆ. ಆದರೆ ಪಿಕ್ಚರ್ ಅಬಿಬಿ ಬಾಕಿ ಹೇ ಅಂತಿದ್ದಾರೆ ಆ 4 ಜನ ಶಾಸಕರು. ಹೌದು, ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ, ಆದರೆ ಎಲ್ಲವೂ ಕೂಡ ಸರಿ ಇದೆ ಅನ್ನುವಂಥ ಪ್ರಯತ್ನವನ್ನು ಅಥವಾ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನೋದರಲ್ಲಿ ಡೌಟೇ ಇಲ್ಲ. ಅದು ಜುಲೈ 2, 2020 ಕಾಂಗ್ರೆಸ್ ಹೈಕಮಾಂಡ್ ದಿಟ್ಟ ಹೆಜ್ಜೆಯನ್ನು ಇಟ್ಟಿತ್ತು. ಸೊರಗಿದ್ದ ಕಾಂಗ್ರೆಸ್ಸನ್ನು ಕಂಪ್ಲೀಟಾಗಿ ಮೇಲೆತ್ತುವಂಥ ಪ್ರಯತ್ನವನ್ನು ಮಾಡಿತ್ತು. ಆ ಕಾರಣಕ್ಕೋಸ್ಕರ ಒಂದು ಗಟ್ಟಿ ನಿಲುವನ್ನು ತೆಗೆದುಕೊಂಡಿತ್ತು. ಅಧಿಕಾರದ ಗದ್ದುಗೆಗೆ ಏರಿಸಿತ್ತು. ಸಂಘಟನೆಗೆ ಬಲ ತುಂಬಿದಂತಹ ಪುನಶ್ಚೇತನವನ್ನು ನೀಡೋದಕ್ಕೆ ಬಲಿಷ್ಠ ಆಟಗಾರನಿಗೆ ಹೈಕಮಾಂಡ್ ಜವಾಬ್ದಾರಿಯನ್ನು ವಹಿಸಿತ್ತು. ಸಿದ್ದರಾಮಯ್ಯಗೆ ಜೋಡೆತ್ತು ಕಲ್ಪಿಸಿದ ವರಿಷ್ಠರ ದಾಳದ ಈ ಪರಿಣಾಮ ಕರ್ನಾಟಕದ ಉತ್ತರದಿಂದ ದಕ್ಷಿಣದವರೆಗೆ ಕಾಂಗ್ರೆಸ್ ಪತಾಕೆ ಝಳಪಿಸಿತ್ತು. ಆ ದಿನದ ಸವಿ ನೆನಪಿಗಾಗಿ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಒಂದು ಔತಣಕೂಟವನ್ನು ಆಯೋಜನೆ ಮಾಡಿದರು. ಆದರೆ ಈ ಗಳಿಗೆಗೆ ಇನ್ನೂ 3.5 ತಿಂಗಳು ಬಾಕಿ ಇದೆ. ಇದಕ್ಕೂ ಮುನ್ನವೇ ಡಿ ಕೆ ಶಿವಕುಮಾರ್ ಈ ಡಿನ್ನರ್ ಪಾರ್ಟಿಯನ್ನು ಮಾಡಿದ್ಯಾಕೆ ಅನ್ನುವಂಥ ಚರ್ಚೆ ಒಂದು ಕಡೆ ಆದರೆ, ಈಗಲೇ ಯಾವುದಕ್ಕೂ ಒಂದು ಇರಲಿ ಎನ್ನುವಂತಹ ಯತ್ನವನ್ನು DK ಮಾಡಿದ್ದಾರೆ ಅನ್ನೋದರಲ್ಲಿ ಡೌಟ್ ಇಲ್ಲ. DKಗೆ ಈ ಡಿನ್ನರ್ ಪಾರ್ಟಿ ಅನ್ನೋದು ದೊಡ್ಡ ವಿಚಾರ. ಆದರೆ ಉಳಿದವರಿಗೆ ಇದು ಸಿಂಪಲ್ ಅಂತೇಳಿ ಅನಿಸ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, DK ತನ್ನ ಬಲವನ್ನು ಪ್ರದರ್ಶನ ಮಾಡೋದು ಮತ್ತು ಶಾಸಕರು ಸಚಿವರ ವಿಶ್ವಾಸವನ್ನು ಗಳಿಸೋದು ಕೂಡ ಈ ಡಿನ್ನರ್ ಪಾರ್ಟಿ ಮೂಲಕ ಈಸಿ ಆಗುತ್ತೆ ಅನ್ನೋದು ಬಹುಶಃ ಅವರ ಲೆಕ್ಕಾಚಾರ. ಇದೇ ಕಾರಣಕ್ಕೆ ಈ ಡಿನ್ನರ್ ಪಾರ್ಟಿಯನ್ನು ಆಯೋಜನೆ ಮಾಡಿದರು. ಡಿ ಕೆ ಶಿವಕುಮಾರ್ ಡಿನ್ನರ್ ಪಾರ್ಟಿಗೆ ಕಾಂಗ್ರೆಸ್ನ ಎಲ್ಲ ಶಾಸಕರು ಬಂದಿದ್ದರು. ಆದರೆ 4 ಜನ ಸಚಿವರನ್ನು ಹೊರತುಪಡಿಸಿ. ಹೌದು, ಇಲ್ಲಿ KPCC ಅಧ್ಯಕ್ಷರಾಗಿ 5 ವರ್ಷ ಪೂರ್ಣ ಆಗುವಂಥ ಮುನ್ನವೇ ಒಂದು ನೆಪ ಮಾತ್ರಕ್ಕೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಶಾಸಕರಿಗೆ ಭೋಜನವನ್ನು ವ್ಯವಸ್ಥೆ ಮಾಡಿ ಶಾಸಕರ ವಿಶ್ವಾಸವನ್ನು ಗಳಿಸುವಂಥ ಲೆಕ್ಕಾಚಾರವನ್ನು ಇಟ್ಕೊಂಡು ಇಲ್ಲಿ ಈ ಚದುರಂಗದ ಆಟದಲ್ಲಿ ಮಹತ್ವಾಕಾಂಕ್ಷೆಯ ಒಂದು ಆಟವನ್ನೇ ಇಲ್ಲಿ DK ಆಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಡಿನ್ನರ್ ಕೂಟಕ್ಕೆ ಚಕ್ಕರ್ ಹಾಕಿ ಈ 4 ಜನ ಸಚಿವರು ಬೇರೆ ಇದೇ ರೀತಿಯಾದಂತಹ ಚರ್ಚೆಯನ್ನು ಹುಟ್ಟಾಕಿದ್ದಾರೆ. ವಿಶೇಷ ಏನಂತ ಹೇಳಿದ್ರೆ, ಇಲ್ಲಿ ಮುಖ್ಯ ಅತಿಥಿಯಾಗಿ ಬಂದವರೇ ಸಿದ್ದರಾಮಯ್ಯನವರು ಮುಖ್ಯ ಅತಿಥಿಯಾಗಿ ಬಂದಿದ್ದು ಮಾತ್ರವಲ್ಲದೆ ಈ ಕಾರ್ಯಕ್ರಮಕ್ಕೆ ಹೋದ ಬಳಿಕ ಟ್ವೀಟ್ ಮಾಡಿ ಡಿ ಕೆ ಶಿವಕುಮಾರ್ಗೆ ಅತ್ಯಂತ ಡಿಫ್ರೆಂಟಾಗಿ, ಅಂದರೆ ಈ ಹಿಂದೆ ಯಾವತ್ತೂ ಕೂಡ ವಿಶ್ ಮಾಡದೇ ಇರುವ ರೀತಿಯಲ್ಲಿ ಸಿದ್ದರಾಮಯ್ಯ ವಿಶ್ ಮಾಡಿದ್ದು ಮತ್ತೊಂದು ವಿಶೇಷ ಆಗಿತ್ತು. ಆದರೆ
ಕಾಕತಾಳೀಯನೋ ವಿಚಿತ್ರನೋ ಏನೋ ಗೊತ್ತಿಲ್ಲ. ಆದರೆ ಸಿದ್ದರಾಮಯ್ಯ ಬಣದ 4 ಜನ ಸಚಿವರು ಮಾತ್ರ ಈ ಡಿನ್ನರ್ ಪಾರ್ಟಿಗೆ ಹೋಗಲಿಲ್ಲ ಅನ್ನೋದು ವಿಶೇಷ. ಯಾಕೆ ಮತ್ತು ಯಾರು ಹೇಳ್ತೀನಿ ನೋಡಿ. ಮೊದಲಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರು, ಎರಡನೇದು ಸಮಾಜ ಕಲ್ಯಾಣ ಸಚಿವರಾದಂಥ ಎಚ್ ಸಿ ಮಹದೇವಪ್ಪ, ನಾಲ್ಕನೇದು ವಸತಿ ಸಚಿವರಾದಂಥ ಜಮೀರ್ ಅಹ್ಮದ್, ಮೂರನೇದು ಸಹಕಾರ ಸಚಿವರಾದಂಥ ಕೆ ಎನ್ ರಾಜಣ್ಣ. ಈ 4 ಜನ ಆ್ಯಕ್ಚುಲಿ ಈ ಡಿನ್ನರ್ ಪಾರ್ಟಿಗೆ ಹೋಗಲಿಲ್ಲ. ಯಾಕೆ ನಾನು ಉಲ್ಟಪಲ್ಟ ಮಾಡಿದೆ ಅನ್ನೋದು ಬಹುಶಃ ನಿಮಗೆ ಆಮೇಲೆ ಗೊತ್ತಾಗುತ್ತೆ, ಹೇಳ್ತೀನಿ ನೋಡಿ. ಈಗ ಗೃಹ ಸಚಿವರು ಪರಮೇಶ್ವರ್ ಅವರು ಸಿದ್ದರಾಮಯ್ಯ ಅವ್ರ ಜೊತೆಗೆ ತುಂಬ ಆತ್ಮೀಯವಾಗಿ ಇದ್ದಾರೆ. ಒಂದು ಕಾಲದಲ್ಲಿ ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ನಡುವೆ ಮನಸ್ತಾಪ ಇದ್ದರೂ ಕೂಡ ಇವತ್ತಿಗೆ ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ತುಂಬ ಕಾಸ ದೋಸ್ತುಗಳಾಗಿದ್ದಾರೆ. ಇನ್ನು ಎರಡನೇದು ಮೂರನೇದು ಎಚ್ ಸಿ ಮಹದೇವಪ್ಪ ಸಮಾಜ ಕಲ್ಯಾಣ ಸಚಿವರು, ಸಿದ್ದರಾಮಯ್ಯನವರ ಬಲಗೈ ಬಂಟ. ಹಾಗಾಗಿ ಎಚ್ ಸಿ ಮಹದೇವಪ್ಪ ಕೂಡ ಇಲ್ಲಿ ಹೋಗಿಲ್ಲ. ಮೂರನೇದು ಜಮೀರ್ ಅಹ್ಮದ್ ಖಾನ್, ಇವರು ಕೂಡ ಎಡಗೈ ಬಂಟ ಅಂತಲೇ ಹೇಳ್ಬೋದು. ಸಿದ್ದರಾಮಯ್ಯನವರ ಎಡಗೈ ಬಂಟ, ಇವರು ಕೂಡ ಹೋಗಲಿಲ್ಲ. ಅಲ್ಲಿಗೆ ಬಲಗೈ ಬಂಟನೂ ಹೋಗಲಿಲ್ಲ, ಎಡಗೈ ಬಂಟನೂ ಕೂಡ ಹೋಗಲಿಲ್ಲ. ಇನ್ನು ಸಪೋರ್ಟಿಂಗ್ ರೋಲನ್ನು ಆಡ್ತಾ ಇರುವಂಥ ಕೆ ಎನ್ ರಾಜಣ್ಣ ಕೂಡ ಇಲ್ಲಿ ಡಿ ಕೆ ಶಿ ಅಂತ ಹೇಳಿದ್ರೆ ಬೆಂಕಿಯನ್ನು ಕೊಡುತ್ತಿದ್ದಾರೆ. ಸೊ ದಟ್ ರಾಜಣ್ಣ ಕೂಡ ಹೋಗಲಿಲ್ಲ. ಈ 4 ಜನರನ್ನು ಹೊರತುಪಡಿಸಿ ಬಹುತೇಕ ಎಲ್ಲರೂ ಕೂಡ ಹೋಗಿರೋದು ವಿಶೇಷ. ಮತ್ತು ಡಿ ಕೆಗೆ ಇದೇ ಒಂದು ಪಾಸಿಟಿವ್ ಮೆಸೇಜ್. ಬಟ್ ಇವರು ಹೋಗದೇ ಇರೋದಕ್ಕೆ ಕಾರಣ ಏನು ಕೊಟ್ಟಿಲ್ಲ. ಹಾಗಾಗಿ ಇದೇನಾಗುತ್ತೆ ಕಾದು ನೋಡಲೇಬೇಕು. ತಿಂಗಳುಗಳ ಹಿಂದೆ ಇದೇ 4 ಜನ ಸಚಿವರು ಒಂದು ದಲಿತರ ಮತ್ತು ದಲಿತ ನಾಯಕರ ಚರ್ಚೆಯ ಉದ್ದೇಶದಿಂದ ಒಂದು ಸಭೆಯನ್ನು ಕರೀತಾರೆ. ಬಟ್ ಆದರೆ ರಪ್ ಅಂತೇಳಿ ಅಲ್ಲಿ ರಾಜಕೀಯ ಇಣುಕಿದ್ರಿಂದ ಅವತ್ತು ಇದನ್ನು ಆಪೋಸ್ ಮಾಡಿ ರದ್ದು ಮಾಡಿಸಿ ಗಡ್ಡ ಸವರಿದ್ದಂಥ ಡಿ ಕೆ ಶಿವಕುಮಾರ್ ತಮ್ಮ ಎದುರಾಳಿಗಳಿಗೆ ಚೆಕ್ಮೇಟನ್ನು ಕೊಟ್ಟಿದ್ದರು. ಇದೇ ಕಾರಣಕ್ಕೆ ಈಗ ಬಹುಶಃ ಈ 4 ಜನರು ಕೂಡ ಡಿ ಕೆ ಶಿವರ ಈ ಡಿನ್ನರ್ ಕೂಟಕ್ಕೆ ಹೋಗಲಿಲ್ಲ ಅಂತೇಳಿ ಅನಿಸುತ್ತೆ. ಈಗ ಸ್ವತಃ ತಾವೇ ಇಡೀ ಕೈಪಡೆಗೆ ಔತಣಕೂಟವನ್ನು ಕೊಟ್ಟು KPCC ಪಟ್ಟಾಭಿಷೇಕಕ್ಕೆ ಪಂಚವರ್ಷ ಅಂತೇಳ್ಬಿಟ್ಟು ಕಾರಣವನ್ನು ಕೊಟ್ಟು ಮತ್ತೊಮ್ಮೆ ಮೇಲುಗೈ ಸಾಧಿಸಿದ್ದಾರೆ ಡಿ ಕೆ. ಇಂಟ್ರೆಸ್ಟಿಂಗ್ ಅಂದರೆ ಡಿ ಕೆ ಶಿವಕುಮಾರ್ ಸಚಿವರು ಶಾಸಕರು ಎಲ್ಲರೂ ಕೂಡ ಬಂದು ಶುಭ ಹಾರೈಸಿದರೆ ಅಚ್ಚರಿ ಅನ್ನೋ ರೀತಿಯಲ್ಲಿ ಭೋಜನದಲ್ಲಿ BJP ಶಾಸಕರು ಪಾಲ್ಗೊಂಡಿದ್ದರು. ಯಾರು ಅನ್ನೋದು ಎಲ್ರಿಗೂ ಗೊತ್ತಿದ್ದಿದೆ. BJPಯಲ್ಲಿರುವಂಥ ಮಾಜಿ ಸಚಿವರಾದಂಥ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಇವರಿಬ್ಬರು ಕೂಡ ಇನ್ನೂ ಕೂಡ BJP ಸದಸ್ಯರೇ. ಆದರೆ ಮಾತೃಪಕ್ಷ ಕಾಂಗ್ರೆಸ್ಗೆ ನಿಷ್ಠೆಯನ್ನು ತೋರಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಔತಣಕೂಟದಲ್ಲಿ ಇವರು ಭಾಗವಹಿಸಿದರು. ಈ ಮೂಲಕ BJPಗೆ ಪರೋಕ್ಷವಾದಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಇಲ್ಲ, ನಾವು ಆಲ್ರೆಡಿ ಕಾಂಗ್ರೆಸ್ನಲ್ಲಿ ಇದ್ದೀವಿ ಎನ್ನುವಂಥ ಸಂದೇಶವನ್ನು ರವಾನಿಸಿದ್ದಾರೆ. ಹೆಸರಿಗೆ ಮಾತ್ರ ಈಗ ಇವರು ರಾಜೀನಾಮೆ ಮಾಡಿದರೆ ಮತ್ತೆ ಒಂದು ವೇಳೆ ರಾಜೀನಾಮೆ ಕೊಟ್ಟು ಮತ್ತೆ ಎಲೆಕ್ಷನ್ ಎದುರಿಸೋದು ಇವೆಲ್ಲ ಬೇಡ ಅಂತೇಳಿ ತೀರ್ಮಾನವನ್ನು ಮಾಡಿರುವಂಥ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರು ಬಹುಶಃ ಇದೇ ಕಾರಣಕ್ಕೆ ಇವರ ಸಾಹಸನೇ ಬೇಡ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ಈಗ ಕಾಂಗ್ರೆಸ್ ಜೊತೆಗೆ ಸೇರಿಕೊಂಡಿದ್ದಾರೆ. ಬಟ್ ಎಲ್ಲೂ ಕೂಡ ರಾಜೀನಾಮೆ ಕೊಡುವಂತಹ ನಿರ್ಣಯವನ್ನು ತೆಗೆದುಕೊಂಡಿಲ್ಲ ಅನ್ನೋದು ಗೊತ್ತಾಗಿದೆ. ರಾಜೀನಾಮೆ ನಂತರ ಕೊಡುವಂಥ ಚಾನ್ಸಸ್ ಇದೆ. ಅಲ್ಲಿಗೆ BJP ಶಾಸಕರೇ ಇಲ್ಲಿಗೆ ಬಂದಿದ್ದಾರೆ. ಬಟ್ ಕಾಂಗ್ರೆಸ್ನ 4 ಜನ ಯಾಕೆ ಬಂದಿಲ್ಲ ಅನ್ನುವಂಥ ಪ್ರಶ್ನೆಗೆ ಉತ್ತರ ಅವರೇ ಕೊಡಬೇಕಾಗಿದೆ. ಈಗ ಅವ್ರ ಹತ್ರ ಏನೇ ಪ್ರಶ್ನೆಯನ್ನು ಕೇಳಿದ್ರು ಅವ್ರು ಹೇಳೋದಿಷ್ಟೇ, ಇಲ್ಲ ಅವತ್ತು ಏನೋ ಒಂದು ಬೇರೆ ಕೆಲಸ ಇತ್ತು ಹಾಗಾಗಿ ಹೋಗೋಕ್ಕಾಗಲಿಲ್ಲ, ಡಿ ಕೆ ಶಿವಕುಮಾರ್ ಅವ್ರಿಗೆ ವಿಷಯ ಅಂತೂ ಮಾಡಿದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಬಟ್ ಇದು ರಾಜಕೀಯ ತಂತ್ರಗಾರಿಕೆಯ ಪರಿಣಾಮವಾಗಿ ಇವರು 4 ಜನ ಹೋಗಿಲ್ಲ ಅನ್ನೋದನ್ನು ಭಯಬಿಟ್ಟು ಹೇಳಬೇಕಾಗಿಲ್ಲ. ಬಟ್ ಇದರ ಎಫೆಕ್ಟು ಯಾವ ರೀತಿ ಆಗುತ್ತೆ, ಡಿ ಕೆ ಶಿವಕುಮಾರ್ ಇದನ್ನು ದ್ವೇಷದ ರೀತಿಯಲ್ಲಿ ಸ್ವೀಕರಿಸಿದರೆ ಮತ್ತೆ ಕಾಂಗ್ರೆಸ್ನ ಒಳಗಡೆ ಒಂದು ರೀತಿಯ ಸಂಚಲನ ನಡೆಯೋದ್ರಲ್ಲಿ ಅನುಮಾನ ಇಲ್ಲ. ಬಟ್ ಮೇಲ್ನೋಟಕ್ಕೆ ಅದೇ ರೀತಿ ಕಾಣಿಸ್ತಿದೆ ಅನ್ನೋದು ಮಾತ್ರ ಸತ್ಯ. ಒಟ್ಟಾರೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಇಷ್ಟೂ ಬೆಳವಣಿಗೆಗಳನ್ನು ನೋಡಿದ್ರೆ ನಿಮ್ಮ ಅಭಿಪ್ರಾಯ ಏನು? ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿಯಿಲ್ಲ ಅನ್ನೋದಕ್ಕೆ ಸಾಕ್ಷಿಯಾಗಿ ಇದು ನಿಲ್ಲುತ್ತೆ. ಇಲ್ಲಿ ಒಂದಂತೂ ಕ್ಲಿಯರಾಗಿ ಗೊತ್ತಾಗ್ತಿದೆ, ಏನು ಅಂತ ಹೇಳಿದ್ರೆ ಇವರು ಪರ್ಯಾಯವಾಗಿ ಏನೋ ಒಂದು ಮಾಡಕ್ಕೆ ಹೊರಟಿದ್ದಾರೆ. ಯಾರು ಈ 4 ಜನ ಸಚಿವರು ಇದ್ದಾರೆ ನೋಡಿ, ಬರದೇ ಇರೋರು ಪರ್ಯಾಯವಾಗಿ ಏನೋ ಒಂದು ಮಾಡಕ್ಕೆ ಹೊರಟಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಇದರಲ್ಲಿ ಇನ್ನೂ ಕೂಡ ಕೆಲವರು ಇದ್ದಾರೆ, ಅವರೆಲ್ಲರೂ ಕೂಡ ಈ ಔತಣಕೂಟಕ್ಕೆ ಹೋಗಿದ್ದಾರೆ. ಅವರನ್ನು ಹೊರತುಪಡಿಸಿ ಇಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ಮತ್ತೊಂದು ಟೀಮನ್ನು ರಚನೆ ಮಾಡುವಂಥ ಪ್ರಯತ್ನದಲ್ಲಿ ಇದ್ದಾರೆ ಅನ್ನೋದು ಗುಟ್ಟಾಗಿ ಉಳಿದಿರುವಂಥ ವಿಚಾರ ಅಲ್ಲ. ಬಟ್ ಅದು ಎಲ್ಲಿ ಹೋಗುತ್ತೆ, ಅದು ಈಗಿರುವಂಥ ಕುತೂಹಲ. ಜೊತೆಗೆ ಕಾಂಗ್ರೆಸ್ನ ಈ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಷ್ಟು ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.